ಆಗಿರೋದನ್ನು ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ. ಬಟ್ ನಾನು ರಕ್ಷಕಿಂದ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದೆ ಅದು ಹೇಳ್ತೀನಿ. ಇದು ನನ್ನ ತಲೆಯಲ್ಲಿ ಕಾಡ್ತಾ ಇರೋದು. ನೀವು ಬೆಳಗ್ಗೆ ಮಾಧ್ಯಮ ಕೇಳಿದಾಗ ಎಸ್ ಆಗಿದೆ, ಅದೇನು ಚರ್ಚೆ ಆಗಿದೆ ಅದಾಗಿದೆ ಬಿಡಿ, ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ರಕ್ಷಕ್ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ. ಕರ್ಪೂರ ಹಚ್ತೀನಿ ಅಂತೆಲ್ಲ ಅಂದಾಗ ಅಣ್ಣ ಕರ್ಪೂರ ಅಲ್ಲಸದಲ್ಲ, ಬೇಕಾದ್ರೆ ನಾಲ್ಗೆ ಮೇಲೆ ಇಟ್ಬಿಡ್ನ ಕಣೋಣ ನಾನು ಹೇಳಿದೆ. ಯಾಕೆಂದರೆ ನನಗೆ ಅದು ಬಂದಾಗ ಇಟ್ಸ್ ಎ ಡೈರೆಕ್ಟ್ ಹಿಟ್. ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್. ನಾನು ತಗೊಳಕ್ಕೆ ರೆಡಿ ಇಲ್ಲ. ಆ್ಯಂಡ್ ಇಫ್ ವಾಂಟ್ ಟು ಆಸ್ಕ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್ ಫ್ಯಾನ್, ನನಗೆ ಆ ವ್ಯಕ್ತಿ ಸ್ಟಾರ್ಡಮ್ ಬಗ್ಗೆ ಖುಷಿ ಇದೆ. ಈಸ್ ಎ ಹೀರೋ. ಬಟ್ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಮಸಿ ಬೆಳೆಯೋ ಪ್ರಯತ್ನ ಆಗ್ತೀವಿ. ಇವತ್ತು ಯಾರು ಗೊತ್ತಾ, ಈಗ 15 ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಫೋನ್ ಮಾಡಿ ಪ್ರಥಮ್ ಎಂಟರ್ಟೈನ್ ಮಾಡಬೇಡಿ, ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ SP ಆ್ಯಕ್ಷನ್ ತೊಗೊಂಡು ಫರ್ದರ್ ಏನು ಬೇಕು ಮಾಡಿಟ್ಟಿದ್ದಾರೆ. ಐ ರೆಸ್ಪೆಕ್ಟ್ IPS ಆಫೀಸರ್ ಒಬ್ಬ ಬಾಬಾ ಸರ್. ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ, ಕಲಾವಿದ್ರಿಗೆ ಅದಾಗಬಾರ್ದು. ಆಮೇಲೆ ಏನು ಗೊತ್ತಾ, ಇದೆಲ್ಲ 80s 90s ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು. ಬಚ್ಚು ತೋರಿಸ್ಬಿಡ್ದು, ಅಫ್ತಾ ಮಡುಗು ಇವೆಲ್ಲ ನಡೀತಿತ್ತು. ಈಗ ಅವೆಲ್ಲ ನಡೆಯಲ್ಲ. ಆ್ಯಂಡ್ ನಾನು ಅದನ್ನು ಮಾಡಬೇಕು ಅಂತ ಇಷ್ಟ ಇರಲ್ಲ ಸರ್. ಇನ್ನೊಂದು ವಿಷಯ ಇಲ್ಲ ಸರ್, ಯಾರಿಗೆ ಅರ್ಥ ಆಗೋರು ಪುಣ್ಯಾತ್ಮರಿಗೆ ಒಂದು ಮಾತು ಹೇಳ್ತೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 22 ಆದಾಗ ನಾನು 23 24 ಅಷ್ಟು SP ಸಹಿತ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಕಂಪ್ಲೇಂಟ್ ಕೊಟ್ಟರೆ ವಿಷಯ ಬೇರೆ ರೂಪ ತಗೋತಾಯಿತ್ತು ಸರ್. ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು. ನನ್ನೆಲ್ಲ ದೊಡ್ಡತನ ಇರೋದಕ್ಕೆ ನಾನು ಯಾವುದೂ ಹೋಗಿಲ್ಲ ಸರ್. ತಪ್ಪು ಮಾಡಿದವ್ರಿಗೆ ಆಗುತ್ತೆ. ಬಟ್ ಒಂದೇನು ಅಂದರೆ ನಾನು ರಕ್ಷಕಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನು ಹೇಳ್ತೀನಿ ಪ್ರಾಮಾಣಿಕವಾಗಿ. ಅಲ್ಲಿದ್ದಾಗ ಅಟ್ಲೀಸ್ಟ್ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಒಂದು ಮಾತು ಹೇಳಿದರೆ, ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇರಲ್ಲ. ಇಲ್ಲ ಅಲ್ಲೇನೂ ಆಗಿಲ್ಲ ಅದು ಅಥವಾ ಆಮೇಲೆ ಕರ್ಪೂರ ಹಚ್ತೀನಿ ಇವೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ನಾನು ಹೇಳ್ತಿರೋ ಸುಳ್ಳು ಅಂತ ಆಗುತ್ತೆ. ನಾನು ಯಾಕೆ ಸುಳ್ಳು ಹೇಳಿ, ವೈ ಶುಡ್ ಐ? ಆ್ಯಂಡ್ ಯಾಕೆ ಬೇಕು ನನಗೆ ಅದು? ಇಂಥ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್. ಒಂದು ಸಿನಿಮಾ ಪ್ರೊಡಕ್ಷನ್ ಅಂದರೆ 200 ಕುಟುಂಬ ಊಟ ಮಾಡುತ್ತೆ ಸರ್. ಒಂದು ಸಂಸ್ಥೆ ನಿಮ್ದು ಹೇಗೆ ಮಾಡ್ತಿರೋ, ನೀವು ಹೆಂಗೆ ಸಂಸ್ಥೆ ಕಟ್ಟಿದ್ರು 200 ಕುಟುಂಬ. ನನಗೆ ಪ್ರಥಮ್ ಏನು ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳು ಅನುಭವಿಸೋಕೆ ನಂತರ ಬಹಳಷ್ಟಿದೆ ಸರ್. ಹೀಗಿದ್ದಾಗ ಬಿಡೋಣ ಆಯಿತು, ಹೊಡಿಬೇಡ ಅಣ್ಣ, ಹೊಡಿಬೇಡ ಕಣ್ಣಣ್ಣ, ಏನು ಅವಾಜ್ ಆಗ್ತಿಲ್ಲಣ್ಣ, ರೌಡಿಜಮ್ ಮಾಡ್ತೀಯಾ, ಕಣ್ಣಲ್ಲೇ ಮಾಡ್ತೀಯಾ, ಯಾಕೆ ಚಿಕ್ಕ ಹುಡುಗ ನಾನು, ಪುಟ್ಟ ಮಗು, ಇದು 3 ಸಿನಿಮಾ ಮಾಡಿದ್ದೀನಿ, 6 ಕೋಟಿ ಸಾಲ ಸಿಗಾಕೊಂಡ್ಬಿಟ್ಟಿದ್ದೀವಿ, ಬಿಟ್ಬಿಡಪ್ಪ ನನ್ನ ಮೇಲೆ ದೌರ್ಜನ್ಯ ಮಾಡಬೇಡಿ, ಮಾಧ್ಯಮದವ್ರೆ ಮಾಡೋದು ಹಂಗೆ ನೀವು. ಸೊ ಆಗಿದೆಲ್ಲ ಬಿಟ್ರಿ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ. ನನಗೆ ಒಪಿನಿಯನ್ ಬೇಸರ ಇರೋದು ನಿಜ, ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ. ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ. ಈಸ್ ಮೈ ಸ್ವೀಟ್ ಬ್ರದರ್. ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆಲಿ ನಿಂತಿರೋದು ನಿಜ. 2 ಮಾತು ಸೈಲೆನ್ಸ್ ಇರಪ್ಪ, ಒಂದೇ ನಿಮಿಷ. ಆ್ಯಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ನೀವು ನಂಬಿದರೂ ನಂಬದಿದ್ದರೂ ಈಶ್ವರನ ಸಾಕ್ಷಿಯಾಗಲೂ ಒಂದು ಮಾತು ಹೇಳ್ತೀನಿ. ನಾನು ಲಾಸ್ಟ್ ರೋಡ್ ರಾಕೇಣ ಅಣ್ಣ, ಅದೇ ಯಶ್ ಅವರು ಹಿಂಗೆ ಗಡ್ಡಬಿಟ್ಟಿದ್ದು. KGF ಪಾರ್ಟ್ 3ಗೆ ಪ್ರಶಾಂತ್ ನೀಲ್ ಮನೆ ಮುಂದೆ 2 ರೌಂಡ್ ಹೊಡೆದ್ರೆ ಪಾರ್ಟ್ 3 ವಿಲನ್ನು. ಸುಮ್ಮನೆ ಇರ್ಬೇಕು 2 ನಿಮಿಷ ಅಣ್ಣ, ಇರೋಣ 2 ನಿಮಿಷ ಇರೋಣ. ಅವ್ರಿಗೆ ಹೇಳಿದ್ದ ನೀನು ಗಡ್ಡ ಬಿಟ್ಟಿಲ್ಲ, ನೀನು ಬಿಟ್ಟರು ನಿಂಗೆ ಹೇಳ್ತೀನಿ. ಲಾಸ್ಟ್ ಒಂದು ಮಾತು ಹೇಳ್ತೀನಿ, ಇದು ಸತ್ಯ. ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ. ರಕ್ಷಕ್ ಇದೊಂದು ಒಳ್ಳೆ ವಿಚಾರ ಹೇಳ್ತೀನಿ ಆ್ಯಂಡ್ ಒಂದು ಅಸಮಾಧಾನ, ಎರಡೂ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 2024 ಈ ಸತ್ಯ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಈಶ್ವರನ ಸಾಕ್ಷಿಯಾಗಲೂ ಸತ್ಯ. ಇದಕ್ಕೆ ನಾನು ಪ್ರಮಾಣೀಕರಿಸೋಕ್ಕಾಗಲ್ಲ, ಯಾಕೆಂದರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟಭಯಂಕರ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ರು. ನಾನು ರಕ್ಷಕ್ ಯಾವ ರೀತಿ ನಿಂತ್ಕೊಳ್ತೀನಿ ಅನ್ನೋಕ್ಕೆ ಈ ಸತ್ಯ ಹೇಳಬೇಕು, ಹೇಳ್ತಾ ಇದ್ದೀನಿ. ಪ್ರಶಾಂತ್ ನಾಯಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್. ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸಲ್ಲಿ 131 ಪೇಜ್ ಇರುತ್ತೆ ಸರ್. 76ನೇ ಪೇಜಲ್ಲಿ ಒಂದು ಅಗ್ರಿಮೆಂಟ್ ಕಾಪಿಲಿ ಒಂದು ವಿಷಯ ಇದೆ. ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಒಂದು ಟಾಕ್ಸ್ ಆಗೋದು, ಶೋ ಫಾರ್ಮೆಟ್ನ ಕ್ವಶನ್ ಮಾಡೋದು, ಸುದೀಪ್ ಹೋಸ್ಟಿಂಗ್ ಯಾರು ಪ್ರಶ್ನೆ ಮಾಡೋದವ್ರೆ, ಇಟ್ಸ್ ನನ್ ಅದರ್ ದೆನ್ ಕಾರ್ಪೊರೇಟ್ ಅಫೆನ್ಸ್. ಅದು ಅವ್ರು ಏನು ಬೇಕು ಕ್ರಿಮಿನಲ್ ಕೇಸ್ ಹಾಕೇ ಹಾಕ್ತಾರೆ ಅಂತಾರೆ ಇತ್ತು.